ಪತ್ರಿಕಾ ಮಿತ್ರರೇ, ಈ ಪತ್ರಿಕಾಗೋಷ್ಠಿಗೆ ತಮ್ಮನ್ನೆಲ್ಲ ಸ್ವಾಗತ ಮಾಡುತ್ತಾ, ಈ ಸಮಾರಂಭದ ಬಸವವೇದಿಕೆ ಬೆಂಗಳೂರು ಈ ವರ್ಷದ ಬಸವ ಜಯಂತಿ ಕಾರ್ಯಕ್ರಮ ಹಾಗೂ ಬಸವಶ್ರೀ ಮತ್ತು ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ. ಈ ಸಮಾರಂಭವನ್ನು ಪ್ರತಿ ವರ್ಷ ನಮ್ಮ ಜನಪ್ರಿಯ ಅಧ್ಯಕ್ಷರು, ಬಸವವೇದಿಕೆ ಅಧ್ಯಕ್ಷರು ಹಾಗೂ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತು ನಮ್ಮೆಲ್ಲರ ಮಾರ್ಗದರ್ಶಕರು, ಉತ್ತಮ ಆಡಳಿತಗಾರರಾಗಿ ಶ್ರೇಷ್ಠ ಮಟ್ಟದ ಅಧಿಕಾರಿಗಳಾಗಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅತ್ಯಂತ ಖ್ಯಾತಿ ಪಡೆದಂತ ನಮ್ಮೆಲ್ಲರ ಆತ್ಮೀಯರಾದಂಥ ಡಾಕ್ಟರ್ ಸಿ ಸೋಮಶೇಖರ್ ಅವರಿಗೆ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ, ಹಾಗೆಯೇ ನಮ್ಮ ಬಸವ ವೇದಿಕೆಯ ಕೋಶಾಧ್ಯಕ್ಷರು, ಹಿರಿಯ ನ್ಯಾಯವಾದಿಗಳು ಆದಂಥ ಸನ್ಮಾನ್ಯ ಶ್ರೀ ರುದ್ರಯ್ಯ ಸಾಹೇಬರಿಗೆ ಸ್ವಾಗತ ಕೋರುತ್ತಾ, ಹಾಗೆಯೇ ನಮ್ಮ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಅವರಿಗೆ ಸ್ವಾಗತ ಕೋರುತ್ತಾ, ನಮ್ಮ ಸಮಿತಿಯ ನಮ್ಮ ವೇದಿಕೆಯ ಸದಸ್ಯರಾದಂಥ ಸನ್ಮಾನ್ಯ ಚಂದ್ರಮೌಳಿ ಅವರು ಹಾಗೂ ಸಿದ್ಧಲಿಂಗ ಸ್ವಾಮಿ ಅವರು ಮತ್ತು ನಮ್ಮ ವಿಜಯ್ ಕುಮಾರ್ ಅವರು ಮಾಜಿ ನಮ್ಮ ಬೆಂಗಳೂರು ನಗರ ಪಾಲಿಕೆಯ ಸದಸ್ಯರಾಗಿ ಹಾಗೂ ಬಂದಿದ್ದಾರೆ. ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಈ ಕಾರ್ಯಕ್ರಮದ ವಿವರಗಳನ್ನು ನಮ್ಮ ಅಧ್ಯಕ್ಷರಾದಂಥ ಡಾಕ್ಟರ್ ಸಿ ಸೋಮಶೇಖರ್ ಅವರು ಹೇಳ್ತಾ ಇದ್ದಾರೆ. ನಾನು ಕಾರ್ಯದರ್ಶಿಯಾಗಿದ್ದೀನಿ. ನಮಸ್ಕಾರ. ನಮಸ್ಕಾರ. ವಿಶೇಷವಾಗಿ ಪತ್ರಿಕಾ ಮಿತ್ರರಾದ ತಮಗೆ ಮೊದಲು ಸ್ವಾಗತವನ್ನು ಬಯಸ್ತೇನೆ. ಯಾಕೆಂದರೆ ತಮ್ಮನ್ನ ಆಹ್ವಾನಿಸಿ ಇಲ್ಲಿ ಕರೆಸಿರೋದ್ರಿಂದ ನಿಮಗೆ ನಾವು ಮೊದಲು ಸ್ವಾಗತ ಕೊಡಬೇಕು. ನನ್ನ ಜೊತೆಯಲ್ಲಿ ನಮ್ಮ ಹಿರಿಯರಾದ ಕೋಶಾಧ್ಯಕ್ಷ ರುದ್ರಯ್ಯನವರಿದ್ದಾರೆ, ಸನ್ಮಾನ್ಯ ಚಂದ್ರಮೌಳಿ ಇದ್ದಾರೆ. 1991ರಲ್ಲಿ ಬಸವ ವೇದಿಕೆ ಪ್ರಾರಂಭ ಆಯಿತು. ಆ ಸಂದರ್ಭದಲ್ಲಿ ಬಸವ ಜಯಂತಿಯನ್ನ ಹೆಚ್ಚು ಆಚರಿಸುವಂತಹ ಒಂದು ಪದ್ಧತಿಯನ್ನ ನಾನಂತೂ ಕಂಡಿರಲಿಲ್ಲ. 3.5 ದಶಕಗಳ ಹಿಂದಿನ ಮಾತು. ಬಸವಣ್ಣನವರನ್ನ ಅವರವರ ಮನೆಗಳಲ್ಲಿ ಪೂಜೆ ಮಾಡೋ ಮೂಲಕ ಆಚರಣೆ ಮಾಡ್ತಾ ಇದ್ರು. ಬಸವ ಪುತ್ಥಳಿಯನ್ನು, ಮೂರ್ತಿಯನ್ನು ಅಥವಾ ಭಾವಚಿತ್ರವನ್ನು ಇಟ್ಟು. ನಾನೊಮ್ಮೆ ಯೋಚನೆ ಮಾಡಿ, ಈ ಬಸವಣ್ಣ ಇಡೀ ವಿಶ್ವದ ದಾರ್ಶನಿಕ ಮಹಾನ್ ವ್ಯಕ್ತಿ, ಮಾನವತಾವಾದಿ ಬಸವಣ್ಣನವರನ್ನ ನಾವು ಮನೆ ಮನೆಗಳ ಅಷ್ಟಕ್ಕೆ ಸೀಮಿತಗೊಳಿಸಬೇಕೆ? ಈ ಬಸವಣ್ಣನವರ ವಿಚಾರಧಾರೆಯನ್ನ, ಅವರ ವ್ಯಕ್ತಿತ್ವವನ್ನ ನಾಡು, ರಾಷ್ಟ್ರ, ವಿಶ್ವ ಎಲ್ಲ ಕಡೆ ಪ್ರಸಾರ ಮಾಡೋ ದೃಷ್ಟಿಯಿಂದ ನಾವ್ಯಾಕೆ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಬಾರ್ದು ಅನ್ನುವ ಹಿನ್ನೆಲೆಯಲ್ಲಿ ಬಸವ ವೇದಿಕೆಯನ್ನು 1991ರಲ್ಲಿ ಪ್ರಾರಂಭ ಮಾಡಿದ್ರು. ಆಗ ಶಾಸಕರಾಗಿದ್ದಂಥ ಸನ್ಮಾನ್ಯ ಸೋಮಣ್ಣನವರು ಹಾಗೂ ಇನ್ನೂ ಶಾಸಕರಾಗಿರಲಿಲ್ಲ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು, ಆಮೇಲೆ ಮುಖ್ಯಮಂತ್ರಿಗಳಾದರು. ಅವರಿರುವರು ಸಹ ನಮ್ಮ ಜೊತೆಯಲ್ಲಿ ಈ ಬಸವೇದಿಕೆಯ ಪೋಷಕರಾಗಿದ್ದರು. ಇದೊಂದು ವಿಶೇಷ. ಆ ಬಸವಣ್ಣ ಕೃಪೆಯಿಂದ ಇಬ್ಬರೂ ಸಹ ಬಹಳ ಎತ್ತರಕ್ಕೆ ಹೋಗಿ ಸಮಾಜದಲ್ಲಿ ದೊಡ್ಡ ಸ್ಥಾನಮಾನವನ್ನು ಗಳಿಸ್ಕೊಂಡಿದ್ದಾರೆ. ಆನಂತರ 96ರಿಂದ ಕೇವಲ ಬಸವ ಜಯಂತಿ ಆಚರಿಸೋದಷ್ಟೇ ಸಾಲದು, ಬಸವಣ್ಣವರ ಹೆಸರಿನಲ್ಲಿ ಒಂದು ಸಾಮಾಜಿಕ, ಧಾರ್ಮಿಕ ಮತ್ತು ಸಾರ್ವಜನಿಕ ಕ್ಷೇತ್ರದಲ್ಲಿ ವಿಶಿಷ್ಟ ಸೇವೆ ಸಲ್ಲಿಸಿರ್ತಕ್ಕಂಥ ಮಹಾನ್ ಚೇತನವೊಂದನ್ನು ಗುರುತಿಸಿ, ಅವ್ರು ಯಾರೇ ಕ್ಷೇತ್ರ ಇರ್ಬೋದು, ವಿಜ್ಞಾನ, ಸಾಮಾಜಿಕ ಸೇವೆ, ಸಾಹಿತ್ಯ, ಸಂಸ್ಕೃತಿ, ಯಾವುದೇ ಕ್ಷೇತ್ರದಲ್ಲಿ ಅವರು ವಿಶಿಷ್ಟ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಮಹಾನುಭಾವನ ಗುರುತಿಸಿ ಬಸವಶ್ರೀ ಪ್ರಶಸ್ತಿ ಕೊಡಬೇಕು ಅನ್ನುವ ಕಲ್ಪನೆ ಮೊದಲು ಬಂದದ್ದು ಬಸವೇದಿಕೆ ನಮ್ಮ ನಾಡಿನಲ್ಲಿ. ಆಮೇಲೆ ಕರ್ನಾಟಕ ಸರ್ಕಾರ ಇದೇ ವೇದಿಕೆಯಲ್ಲಿ ನಾವೆಲ್ಲ ಪದೇ ಪದೇ ಪ್ರೋತ್ಸಾಹ ಬಹಳಷ್ಟು ಈ ಸಂಸ್ಥೆಯ ಬಗ್ಗೆ, ಬಸವೇದಿಕೆಯ ಬಗ್ಗೆ ಚಿಂತನೆ ಮಾಡಿ ಹೊರಟಾಗ, ಆಗ ಅಂದಂದಿನ ಮುಖ್ಯಮಂತ್ರಿಗಳು, ಹೌದು ಸರ್ಕಾರನು ಈ ಬಸವ ಜಯಂತಿಯನ್ನು ಆಚರಿಸಬೇಕು ಅನ್ನೋ ದೃಷ್ಟಿಯಿಂದ ಸನ್ಮಾನ್ಯ ಎಸ್ ಎಂ ಕೃಷ್ಣರವರು ಬಸವ ಜಯಂತಿಯನ್ನು ಸರ್ಕಾರ ಮಾಡಬೇಕು ಮತ್ತು ಅವತ್ತು ರಜೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ, ಆಗ ನಾನು ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ನಿರ್ದೇಶಕನಾಗಿದ್ದೆ. ಅದೇ ಸಂದರ್ಭದಲ್ಲಿ ಬಸವ ಪುರಸ್ಕಾರ ಪ್ರಶಸ್ತಿಯನ್ನು ಪ್ರಾರಂಭ ಮಾಡಿದ್ರು. ಒಂದು, ಬಸವ ಜಯಂತಿ ಸರ್ಕಾರ ಆಚರಿಸಬೇಕು. ಎರಡನೇದು, ಬಸವ ಪುರಸ್ಕಾರ ಸರ್ಕಾರ ಕೊಡಬೇಕು. ಮೂರನೇದು, ಬಸವ ಜಯಂತಿ ರಜೆ ಕೊಡಬೇಕು. ಈ 3 ಆಶಯಗಳಿಗೆ ಪ್ರೇರಣೆ ಕೊಟ್ಟಂತ, ಸ್ಫೂರ್ತಿ ಕೊಟ್ಟಂತ, ಆ ಒಂದು ಆಲೋಚನಾ ಗರ್ಭದಲ್ಲಿ ಈ ಬೀಜ ಬಿತ್ತಲಿಕ್ಕೆ ಕಾರಣಕರ್ತ ಆದಂಥ ಸಂಸ್ಥೆ ನಮ್ಮ ಬಸವೇದಿಕೆ ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅಂದಿನಿಂದ ನೋಡಿ ಎಂತೆಂಥ ಮಹಾನುಭಾವರಿಗೆ ನಾವು ಕೊಟ್ಟಿದ್ದೇವೆ. ಸನ್ಮಾನ್ಯ ಬಿ ಡಿ ಜತ್ತಿಯವರಿಗೆ 96ರಲ್ಲಿ ಕೊಟ್ವಿ, ಸನ್ಮಾನ್ಯ ನಿಜಲಿಂಗಪ್ಪನವ್ರಿಗೆ, ದೃಷ್ಟಿಬ್ರಹ್ಮ ಮೋದಿಯವ್ರಿಗೆ, ನಂಜಪ್ಪನವ್ರಿಗೆ, ಜವರೇಗೌಡರಿಗೆ, ಡಾಕ್ಟರ್ ನರಸಿಂಹಯ್ಯನವ್ರಿಗೆ, ಜಸ್ಟಿಸ್ ಶಿವರಾಜ್ ಪಾಟೀಲ್ ಸುಪ್ರೀಂ ಕೋರ್ಟ್ ಜಡ್ಜ್, ನಾಡೋಜ ಪದ್ಮಭೂಷಣ ಚಂದ್ರಶೇಖರ್ ಕಂಬಾರ್ಗೆ, ಡಾಕ್ಟರ್ ಡಿ ಎಂ ನಂಜುಂಡಪ್ಪನವ್ರಿಗೆ, ಪಾಟೀಲ್ ಪುಟ್ಟಪ್ಪನವ್ರಿಗೆ, ಮಳಿಮಠ್ ಸಾಹೇಬರು, ಜಸ್ಟಿಸ್
ಚೀಫ್ ಜಸ್ಟಿಸ್, SP ಬಾಲಸುಬ್ರಹ್ಮಣ್ಯಂ ಮಹಾನ್ ಗಾಯಕ, G.S. ಶೂದ್ರಪ್ಪನವರು ರಾಷ್ಟ್ರಕವಿ, ವೀರೇಂದ್ರ ಹೆಗ್ಗಡೆ ಧರ್ಮಾಧಿಕಾರಿಗಳು, ಸುಧಾಮೂರ್ತಿ ಇನ್ಫೋಸಿಸ್ ಸಂಸ್ಥಾಪಕರು, ಎನ್.ಗಿ. ಬಾಳಪ್ಪ ಮಹಾನ್ ಕಲಾವಿದರು ಮತ್ತು ಬಸವಣ್ಣನ ವೇಷವನ್ನು ಅವ್ರು ಧರಿಸಿದ್ರೆ ಎಲ್ಲರೂ ನೀವೇ ಬಸವಣ್ಣ ಅಂತ ಕಾಲು ನಮಸ್ಕಾರ ಮಾಡ್ತಾ ಇದ್ರಂತೆ. ಆಮೇಲೆ ನಾಡೋಜ ಚನ್ನವೀರ ಕಣಿವೆಯವರು, ಡಾಕ್ಟರ್ ಕಲಬುರ್ಗಿಯವರು, ಭಾರತ ರತ್ನ CNR ರಾವ್ ಅವರು, ಆಮೇಲೆ G. ವೆಂಕಟಸುಬ್ಬಯ್ಯನವರು ನಾಡೋಜ, ವಿಜಯ ಸಂಕೇಶ್ವರ್ ಬಹುದೊಡ್ಡ ಉದ್ಯಮಿಗಳು ಸಾರಿಗೆ ಮತ್ತು ಪತ್ರಿಕಾ ಕ್ಷೇತ್ರದಲ್ಲಿ, ಪದ್ಮಭೂಷಣ ರವಿಶಂಕರ್ ಗುರೂಜಿಯವರು, ಪ್ರಭಾಕರ್ ಕೋರೆಯವರು KLE ಸಂಸ್ಥೆಯ ಬಹುದೊಡ್ಡ ಪ್ರವರ್ತಕರು, ಡಾಕ್ಟರ್ ಕಿರಣ್ ಕುಮಾರ್ ಇಸ್ರೋ ಚೇರ್ಮನ್ ಆಗಿ ಇದ್ದಂಥ ಪದ್ಮಶ್ರೀ ಕಿರಣ್ ಕುಮಾರ್ ಅವರು, ಮತ್ತು ಪದ್ಮಶ್ರೀ HR ನಾಗೇಂದ್ರ ಅವರು ವಿವೇಕಾನಂದ ಅನುಸಂಧಾನ ಯೋಗ ಸಂಸ್ಥೆಯವರು, ಆಮೇಲೆ GS ಜಯದೇವ್ ಅವರು G.S. ಶೂದ್ರಪ್ಪನವರ ಮಗ, ಚಾಮರಾಜನಗರದಲ್ಲಿ ದೀನಬಂಧು ಅನ್ನುವಂಥ ಸಂಸ್ಥೆ ಪ್ರಾರಂಭ ಮಾಡಿ ಅನಾಥ ಮಕ್ಕಳನ್ನ ಸಲಹುತ್ತಾ ಇರ್ತಕ್ಕಂಥ ದೊಡ್ಡ ಸಂಸ್ಥೆ. ಲೀಲಾದೇವಿಯರ ಮಾಜಿ ಸಚಿವೆ ಮತ್ತು ಉಡುತಡಿಯಲ್ಲಿ ಅಕ್ಕ ಮಹಾದೇವಿಯ ಸ್ಮಾರಕವನ್ನ ಬಹಳ ಚೆನ್ನಾಗಿ ನಿರ್ಮಾಣ ಮಾಡ್ಲಿಕ್ಕೆ ಕಾರಣಕರ್ತರಾದವರು. ಆಮೇಲೆ ಸನ್ಮಾನ್ಯ ಗೋರು ಚನ್ನಬಸಪ್ಪನವರು 88ನೇ ಕನ್ನಡ ಸಾಹಿತ್ಯ ಸಮ್ಮೇಳನ, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದವರು, ಜನಪದ ಸಾಹಿತಿಗಳು. ಇಷ್ಟು ಜನರು ಕೊಟ್ಟಿದೆ. ಈ ವರ್ಷ ಈ ಪ್ರಶಸ್ತಿಯನ್ನ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿದ್ದಂತಹ ನಮ್ಮವರು ಕನ್ನಡಿಗರಾಗಿ ಕನ್ನಡದ ಡಿಂಡಿಮವನ್ನ ದೆಹಲಿಯಲ್ಲಿ ಬಾರಿಸಿ ಒಬ್ಬ ಸಾಮಾನ್ಯ ಸದಸ್ಯತ್ವದಿಂದ ಹಿಡಿದು ರಾಷ್ಟ್ರದ ಪ್ರಧಾನಮಂತ್ರಿಯವರಿಗೆ ಅವರು ಕ್ರಮಿಸಿದ ಆ ಪಯಣ, ಆ ಯಾತ್ರೆ ಅನನ್ಯವಾದಂಥದ್ದು. ಮಣ್ಣಿನ ಮಗ ಅನ್ನುವ ಹೆಸರಿಗೆ ಖ್ಯಾತಿಗೆ ಪಾತ್ರರಾಗಿದ್ದಂಥ, ಕರ್ನಾಟಕ ಸರ್ಕಾರದಲ್ಲಿ ಲೋಕೋಪಯೋಗಿಯಾಗಿ ನೀರಾವರಿ ಇಲಾಖೆಯಲ್ಲಿ ವಿವಿಧ ಮಂತ್ರಿಮಂಡಲಗಳಲ್ಲಿ ಸಚಿವರಾಗಿ 93 ವರ್ಷ ಈಗ ಅವರಿಗೆ. ಈ ಸಂದರ್ಭದಲ್ಲಿ ಅವರು ನಮ್ಮ ಕನ್ನಡದ ಬಾವುಟವನ್ನು ದೆಹಲಿಯಲ್ಲಿ ಕೆಂಪುಕೋಟೆಯಲ್ಲಿ ಹಾರಿಸಿದಂಥ ಮಹಾನ್ ವ್ಯಕ್ತಿಯನ್ನ ಈ ಬಾರಿ ನಾವು ಆಯ್ಕೆ ಮಾಡಿ ಸನ್ಮಾನ್ಯ HD ದೇವೇಗೌಡರವರಿಗೆ ನಾವು ವಿಶಿಷ್ಟವಾದ ಪ್ರತಿಷ್ಠಿತವಾದ ಬಸವಶ್ರೀ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಮತ್ತು ಪ್ರತಿ ವರ್ಷ ನಾವು ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿಯನ್ನು ಕೊಡ್ತಾ ಬಂದಿದ್ದೇವೆ. ಅದರ ಪಟ್ಟಿಯನ್ನು ತಾವು ನೋಡಬಹುದು. ಅದರಲ್ಲಿ CP ಕೃಷ್ಣಕುಮಾರ್ ಅವರಿಂದ ಹಿಡಿದು ಸನ್ಮಾನ್ಯ ವಿದ್ಯಾಶಂಕರ್ ಅವರು, ಸನ್ಮಾನ್ಯ ಚಿದಾನಂದ ಮೂರ್ತಿಯವರು, ಗುಂಜಾಳ್ರವರು, ರಂಜಾನ್ ದರ್ಗಾ, ಸಾಶಿ ಮುರಳಯ್ಯ, ಲೀಲಾದೇವಿ, ಅಜಯ್ ಕುಮಾರ್ ಸಿಂಗ್, ಜಯಶ್ರೀ ದಂಡೆ, ಲತಾ ರಾಜಶೇಖರ್, ಜಯರಾಜಶೇಖರ್, ಕಸ್ತೂರಿ ಶಂಕರ್, ವೀಣಾ ಬನ್ನಂಜೆ, ಮಂಗಳಾ ಪ್ರಿಯದರ್ಶಿ, ಇಂಥ ಅನೇಕ ಮಹಾನುಭಾವರಿಗೆ ಫಗು ಅಳಕಟ್ಟಿ ಸಂಸ್ಥೆಗೂ ಕೊಟ್ಟಿದ್ದೇವೆ. ಹೀಗೆ ಒಂದು ಸಾರ್ವಜನಿಕ ಕ್ಷೇತ್ರದ ಸಾಧಕರಿಗೆ ಬಸವಶ್ರೀ ಪ್ರಶಸ್ತಿ, ವಚನ ಸಾಹಿತ್ಯದಲ್ಲಿ ವಿಶೇಷವಾದ ಕೃಷಿ ನಡೆಸಿದಂಥ, ಅದು ಸಂಗೀತ ಪ್ರಾಕಾರ ಇರ್ಬೋದು, ಸಾಹಿತ್ಯ ಇರ್ಬೋದು, ನೃತ್ಯ ಇರ್ಬೋದು, ಈ ಕ್ಷೇತ್ರದಲ್ಲಿ ವಚನ ಸಾಹಿತ್ಯ ಪ್ರಸಾರ ಮಾಡಿದಂಥವ್ರಿಗೆ ವಚನ ಸಾಹಿತ್ಯ ಪ್ರಶಸ್ತಿಯನ್ನು ಕೊಡ್ತಾ ಬಂದಿದ್ದೇವೆ. ಈ ವರ್ಷ ಈ ಪ್ರಶಸ್ತಿಯನ್ನ ನಮ್ಮ ನಾಡು ಮತ್ತು ರಾಷ್ಟ್ರ ಕಂಡಂಥ ಒಬ್ಬ ಶ್ರೇಷ್ಠ ಶಿಕ್ಷಣ ತಜ್ಞ, ಮಹಾನ್ ಇನ್ಸ್ಪಿರೇಷನಲ್ ಸ್ಪೀಕರ್ ಅಂತ ಹೆಸರಾಗಿರುವಂಥ ಮಹಾನ್ ವಾಗ್ಮಿ ಮತ್ತು ಅನೇಕ ವಿಶ್ವವಿದ್ಯಾನಿಲಯಗಳಿಗೆ ಮಾರ್ಗದರ್ಶಕರಾಗಿ ಆಡಳಿತ ಸಲಹೆಗಾರರಾಗಿ ಇರತಕ್ಕಂಥ ಡಾಕ್ಟರ್ ಗುರುರಾಜ್ ಕರ್ಜಿಗಿಯವರನ್ನ, ಅವರ ಕರುಣಾಳು ಬಾ ಬೆಳಕೆ ಎನ್ನುವ ಕೃತಿ ಅನನ್ಯವಾದಂಥದ್ದು. 3500 ಅಂಕಣಗಳನ್ನು ಅವರು ಬರೆದಿದ್ದಾರೆ. ಬಹಳ ದೊಡ್ಡ ಸಾಧನೆ ಅವರದು. ಜೊತೆಗೆ 30ಕ್ಕೂ ಹೆಚ್ಚು ಅಲ್ಲಮಪ್ರಭು, ಅಕ್ಕಮಹಾದೇವಿ, ಬಸವಣ್ಣನವರು ಮತ್ತು ಇನ್ನಿತರ ಶಿವಶರಣರ ಕುರಿತಾದ ಕೃತಿಗಳನ್ನು ರಚಿಸಿದ್ದಾರೆ. ಇಂಥ ಮಹಾನುಭಾವರಿಗೆ ಈ ಪ್ರಶಸ್ತಿಯನ್ನು ಕೊಡ್ತಾ ಇದೆ. ಇದೇ ತಿಂಗಳು 27ನೇ ತಾರೀಕು ಸಂಜೆ 5 ಗಂಟೆಗೆ ನಮ್ಮ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮುಂದಿನ ಸೋಮವಾರ ಈ ಸಮಾರಂಭ ನಡೆಯಲಿದೆ. 4:15 ಅವತ್ತು ಪ್ರಖ್ಯಾತ ಗಾಯಕಿ ಶ್ರೀಮತಿ ಪಾವನಿ ಕಾಶಿನಾಥ್ ಅವರಿಂದ ವಚನ ಗಾಯನ ಇದೆ. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ನಮ್ಮ ಮಾರ್ಗದರ್ಶಕರು ಮತ್ತು ವಿಶೇಷವಾಗಿ ನಮ್ಮ ನಾಡು ರಾಷ್ಟ್ರದ ಧಾರ್ಮಿಕ, ಸಾಮಾಜಿಕ, ಮಾನವೀಯ ಸೇವಾ ಕ್ಷೇತ್ರದ ಮಹಾನ್ ಚೇತನ, ಧಾರ್ಮಿಕ ಚೇತನ, ಸುತ್ತೂರು ಮಠದ ಪರಮ ಪೂಜ್ಯ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಸಾನ್ನಿಧ್ಯವನ್ನು ವಹಿಸಿಕೊಳ್ತಾರೆ. ಅಧ್ಯಕ್ಷತೆ ವಹಿಸಿ ಬಸವಶ್ರೀ ಪ್ರಶಸ್ತಿಯನ್ನ ಪ್ರಸ್ತುತ ಸಂಸದರು ಮತ್ತು ಮಾಜಿ ಮುಖ್ಯಮಂತ್ರಿಗಳು ಆದಂಥ ನಮ್ಮೆಲ್ಲರ ಮಾರ್ಗದರ್ಶಕರಾದ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಅಧ್ಯಕ್ಷತೆ ವಹಿಸಿ ಬಸವಶ್ರೀ ಪ್ರಶಸ್ತಿ ಕೊಡ್ತಾರೆ. ಅದೇ ರೀತಿಯಲ್ಲಿ ಬಸವೇದಿಕೆಯ ಪ್ರಾರಂಭದಿಂದಲೂ ನಮ್ಮ ಜೊತೆಯಲ್ಲಿರುವಂತಹ ನಮ್ಮ ನೆಚ್ಚಿನ ನಾಯಕರು, ಪ್ರಸ್ತುತ ಕೇಂದ್ರದ ಜಲಶಕ್ತಿ ಮತ್ತು ರೈಲ್ವೆ ಖಾತೆಯ ರಾಜ್ಯ ಸಚಿವರಾದ ಸನ್ಮಾನ್ಯ ವಿ ಸೋಮಣ್ಣನವರು ಸಮಾರಂಭವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಮತ್ತು ಈ ಸಮಾರಂಭದಲ್ಲಿ ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿಯನ್ನ ಡಾಕ್ಟರ್ ಗುರುರಾಜ್ ಕರ್ಜಿಗಿ ಅವರಿಗೆ ಕೊಡ್ತಕ್ಕಂಥವರು ನಮ್ಮ ನಾಡಿನ ಬಹಳ ಅನುಭಾವಿ, ದೀರ್ಘಾವಧಿ ಸಾರ್ವಜನಿಕ ಕ್ಷೇತ್ರದಲ್ಲಿರ್ತಕ್ಕಂಥ ಹಲವಾರು ಇಲಾಖೆಗಳಲ್ಲಿ
ಸಚಿವರಾಗಿ ಸೇವೆ ಸಲ್ಲಿಸಿರುವಂಥ ಪ್ರಸ್ತುತ ಕಾನೂನು, ನ್ಯಾಯ, ಮಾನವ ಹಕ್ಕುಗಳು, ಸಂಸದೀಯ ವ್ಯವಹಾರ, ಶಾಸನ ರಚನೆ ಮತ್ತು ಪ್ರವಾಸೋದ್ಯಮಕತೆ ಸಚಿವರಾದಂಥ ಎಚ್ ಕೆ ಪಾಟೀಲ್ ರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿ ಕೊಡ್ತಾರೆ. ಹಾಗೆ ಬಸವ ಜ್ಯೋತಿ ಅಂತ ಒಂದು ಕೃತಿಯನ್ನ ಈ ಸಂದರ್ಭ ತರ್ತೇವೆ. ಇದು ಇದುವರೆಗೆ ಯಾರ್ಯಾರಿಗೆ ನಾವು ಬಸವಶ್ರೀ ಕೊಟ್ಟಿದ್ದೀವಿ ಅವರ ಪರಿಚಯಾತ್ಮಕ ಒಂದು ಕೈಪಿಡಿ, ಒಂದು ವಿಶೇಷ ಸಂಚಿಕೆಯನ್ನ ನಮ್ಮ ಕರ್ನಾಟಕ ಸರ್ಕಾರದ ಹೆಮ್ಮೆಯ ಮಂತ್ರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಸಚಿವೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆ ಕೃತಿಯನ್ನು ಬಿಡುಗಡೆ ಮಾಡಲಿದ್ದಾರೆ. ನಾನು ಅಧ್ಯಕ್ಷನಾಗಿ ಸ್ವಾಗತ ಮತ್ತು ಪ್ರಾಸ್ತಾವಿಕ ಮಾತನಾಡಲಿದ್ದೇನೆ. ದೇಶದವರು ಬೆನ್ನು ತಟ್ಟಿ ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವ ಪ್ರಚಾರ ಸಿಗದೇ ಇದ್ರೆ ಬಹುಶಃ ಇಂತಹ ಕಾರ್ಯಕ್ರಮಗಳು ಎಲ್ಲೋ ಒಂದ್ ಕಡೆ ಗುಪ್ತವಾಗಿ ಎಲ್ಲೋ ಸೇರಿ ಹೋಗುತ್ತೆ ಇತಿಹಾಸವನ್ನ. ಹಾಗಾಗಿ ತಾವು ದಯಮಾಡಿ ನಿಮ್ಮ ಪತ್ರಿಕೆಗಳ ಅಥವಾ ನಿಮ್ಮ ವಿದ್ಯುತ್ ಮಾನದ ಕೇಂದ್ರದ ಮಾಧ್ಯಮದ ಮಿತ್ರರನ್ನ ಕರೆಸಿ ಈ ನಗದು ಇಲ್ಲ, ನಮ್ಮಲ್ಲಿ ಒಂದು ವಿಶೇಷವಾದಂಥ ಬಸವಣ್ಣನವರ ಪುತ್ಥಳಿ ಕೊಡ್ತೇವೆ, ಅತ್ಯಾಕರ್ಷಕವಾದಂಥ ಒಂದು ಸ್ಮರಣ ಫಲಕವನ್ನು ಕೊಡ್ತೇವೆ ಮತ್ತು ಅವರ ಸಾಧನೆಯನ್ನ ಬಣ್ಣಿಸುವಂತಹ ಸುಂದರವಾದಂಥ ಒಂದು ಸ್ಮರಣಿಕೆಯನ್ನು ಕೊಡೋದ್ರ ಜೊತೆಗೆ ಒಂದು ಅನನ್ಯವಾದಂತಹ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥದ್ದು. ವಚನ ಸಾಹಿತ್ಯ ಶ್ರೀಗೆ ನಾವು ಒಂದು ಚಿಕ್ಕ ನಗದು ಬಹುಮಾನ ಇಟ್ಟಿದ್ದೇವೆ, 10,000 ರೂಪಾಯಿ. ಯಾಕೆಂದ್ರೆ ಅವರ ಸಾಹಿತ್ಯ, ಸಂಸ್ಕೃತಿ, ಕಲೆಯಲ್ಲಿ ಇರ್ತಕ್ಕಂಥವ್ರಿಗೆ ಅನುಕೂಲ ಆಗಲಿ ಅಂತ. ಬಸವಶ್ರೀನ ಆಯ್ಕೆ ಮಾಡೋರೆಲ್ಲರೂ ಸಹ ಮಹಾನ್ ಸಾಧಕರಿರ್ತಾರೆ. ಅವರನ್ನ ನಾವು ಯಾವುದೇ ಇಂತಿಷ್ಟು ಹಣವನ್ನು, ನಗದನ್ನು ಕೊಟ್ಟು ಅವ್ರಿಗೆ ಪ್ರಶಸ್ತಿ ಕೊಡೋದು ಸೂಕ್ತ ಅಲ್ಲ ಅನ್ನೋ ಹಿನ್ನೆಲೆಯಲ್ಲಿ ನಮ್ಮ ಬಸವಶ್ರೀಗೆ ನಗದು ಪ್ರಸಾರ ಇರುವುದಿದೆ. ಬೆಂಗಳೂರಿನ ಪ್ರತಿಷ್ಠಿತ ಸಂಸ್ಥೆ ಬಸವ ವೇದಿಕೆ ಆಚರಿಸಿರ್ತಕ್ಕಂಥ ಬಸವ ಜಯಂತಿ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದ ಬಗ್ಗೆ ಬಹಳ ಸವಿಸ್ತಾರವಾಗಿ ನಮ್ಮ ಅಧ್ಯಕ್ಷರು ತಮಗೆ ತಿಳಿಸಿದ್ದಾರೆ. ತಾವೆಲ್ಲರೂ ದಯಮಾಡಿ ಇದರ ಬಗ್ಗೆ ಪ್ರಚಾರವನ್ನು ಕೊಟ್ಟು ಹಾಗೂ ಅಂದಿನ ಕಾರ್ಯಕ್ರಮದ ಬಗ್ಗೆ ತಾವೆಲ್ಲರೂ ಪ್ರಸಾರ ಮಾಡಬೇಕು ಅಂತ ಇನ್ನೊಮ್ಮೆ ಕೇಳಿಕೊಂಡು, ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ತಮ್ಮೆಲ್ಲರಿಗೂ ಸಹ ನಮ್ಮ ಬಸವ ವೇದಿಕೆಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ.